ಸಿದ್ದು ಸ್ವಜಾತಿ ಪ್ರೀತಿಯನ್ನ ತೋರಿಸ್ತಾ ಇದ್ದಾರಾ? ಉಳಿದ ಜಾತಿಗಳಿಗೆ ಭಾರೀ ಫಜೀತಿ ಉಂಟಾಗ್ತಾ ಇದೆ. ಒಂದೇ ಸಮುದಾಯಕ್ಕೆ ಸೀಮಿತವಾಯ್ತಾ ಹಿಂದುಳಿದ ವರ್ಗಗಳ ಇಲಾಖೆ? 155 ವಿವಿಧ ಸಂಸ್ಥೆಗಳಿಗೆ ಇಲಾಖೆಯ ಅನುದಾನ ಮಂಜೂರಾಗಿದೆ. ಡಿಕೆ ಪದಗ್ರಹಣಕ್ಕೂ ಮೊದಲೇ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಆಗಿರುವುದು. ಒಂದೇ ಸಮುದಾಯಕ್ಕೆ ಸೀಮಿತವಾಯ್ತಾ? ಹಾಗಾದರೆ 155 ವಿವಿಧ ಸಂಸ್ಥೆಗಳಿಗೆ ಇಲಾಖೆಯ ಅನುದಾನ ಮಂಜೂರಾಗಿರುವಂಥದ್ದು. ಸೊ ಡಿಕೆ ಪದಗ್ರಹಣಕ್ಕೂ ಮೊದಲೇ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಆಗಿದೆ. 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ರೂಪಾಯಿ ಅನುದಾನ ಕೂಡ. ಕೆಲ ಸಂಸ್ಥೆಗಳಿಗೆ ಹಾಸ್ಟೆಲ್ ಬಜೆಟ್ನ ಶೇಕಡ 52ರಷ್ಟು ಅನುದಾನ ಇದೆ. 2026ರಿಂದ 27ರ ಬಜೆಟ್ನಲ್ಲಿ 136 ಕೋಟಿ ಮೀಸಲಿಟ್ಟಿದ್ದಂತಹ ಸರ್ಕಾರ ವಿವಿಧ ಸಮುದಾಯಗಳ ಸಮುದಾಯ ಭವನಕ್ಕೆ ಮಾತ್ರ ರಿಸರ್ವ್ ಆಗಿರುತ್ತೆ. ಈ ಪೈಕಿ 52ರಷ್ಟು ಹಣ 3ರಿಂದ 4 ಸಮುದಾಯಗಳಿಗೆ ಮಂಜೂರಾಗಿದೆ. ಸಿದ್ದು ಸ್ವಜಾತಿ ಪ್ರೀತಿ ಉಳಿದ ಜಾತಿಗಳಿಗೆ ಭಾರೀ ಫಜೀತಿ ಉಂಟಾಗ್ತಾ ಇರುವಂಥದ್ದು. ಟಿ ನರಸೀಪುರದಲ್ಲಿ ಮತ್ತೆ ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೂ ಕೂಡ ಅನುದಾನ ಕೊಟ್ಟಿರುವಂಥದ್ದು. ಗದಗನ ರಾಕೇಶ ಸಿದ್ದರಾಮಯ್ಯ ಟ್ರಸ್ಟ್ಗೂ ಕೂಡ 50 ಲಕ್ಷ ಹಣ. ಇನ್ನು ಒಂದೇ ಸಮುದಾಯಕ್ಕೆ ಸೇರಿರುವಂತಹ ಸುಮಾರು 89 ಸಂಸ್ಥೆಗಳಿದೆ. ಪ್ರವರ್ಗ 1ರಲ್ಲಿ ಬರೋಬ್ಬರಿ 147 ಜಾತಿಗಳು. ಎಲ್ಲವನ್ನೂ ಕೂಡ ಕಡೆಗಣಿಸಿ ತರಾತುರಿಯಲ್ಲಿ ಹಣ ಮಂಜೂರಾಯ್ತಾ? ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಸಿದ್ದು ಸ್ವಜಾತಿ ಪ್ರೀತಿಯನ್ನ ತೋರಿಸೋದಕ್ಕೆ ಮುಂದಾದ್ರ, ತರಾತುರಿಯಲ್ಲಿ ಏನೋ ಮಾಡೋದಕ್ಕೆ ಹೊರಟ್ರ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಪ್ರಶ್ನೆ ಮಾಡುವಂತವ್ರು ಯಾರು ಈಗ ಅಂತ ದೀಪಾ ಅಪ್ಡೇಟ್ಸ್ ಕೊಡೋದಾದ್ರೆ? ರೋಜಾ, ಏನು ಅವರು ಸಿಎಂ ಸ್ಥಾನದಿಂದ ಅಂದ್ರೆ ರಾಜೀನಾಮೆ ಕೊಡುವಂತಹ ಸಮಯದಲ್ಲಿ ಸ್ಪೆಷಲಿ ಸಹಜವಾಗಿ ಬೇರೆ ಬೇರೆ ಇಲಾಖೆಯಿಂದ ಕೆಳಗಿಳಿಯುವಂಥದ್ದು ಅಥವಾ ಇಲಾಖೆ ಬದಲಾಗುವಂಥದ್ದು ಅಂತ ಸಮಯದಲ್ಲಿ ತಮ್ಮ ವರ್ಗಗಳಿಗೆ ಅಥವಾ ತಮ್ಮ ಸಮುದಾಯಗಳಿಗೆ ಒಂದಿಷ್ಟು ಯೋಜನೆಗಳನ್ನ ನೀಡುವಂತಹದ್ದು ಇದ್ದೇ ಇರುತ್ತೆ. ಆದ್ರೆ ಇದೀಗ ಇದೊಂದು ಸಮುದಾಯ ಒಂದೇ ಸಮುದಾಯಕ್ಕೆ ಕೊಟ್ಟಿದ್ದಂತಹದ್ದು ಅನೇಕ ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಸುಮಾರು 155 ವಿವಿಧ ಸಂಸ್ಥೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂಜೂರು ಮಾಡಿರುವಂತಹದ್ದು. ಆದ್ರೆ ಒಂದೇ ಒಂದು ಸಮುದಾಯಕ್ಕೆ ಮಾತ್ರ ಈ ಒಂದು ಇಲಾಖೆ ಸೀಮಿತವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡಿರುವಂತಹದ್ದು ಇದೇ ವಿಚಾರಕ್ಕೆ. ಯಾಕಂದ್ರೆ ಪ್ರವರ್ಗ 1ರಲ್ಲಿ ಸುಮಾರು 147 ಜಾತಿಗಳು ಬರುತ್ತೆ. ಪ್ರವರ್ಗ ಬಿ ನಲ್ಲಿ 386 ಜಾತಿಗಳು ಬರುತ್ತೆ. ಅತಿ ಹಿಂದುಳಿದ ಜಾತಿಗಳ ಪೈಕಿ 363 ಜಾತಿಗಳು ಬರುತ್ತೆ. ಹೀಗೆ ಹಲವು ಜಾತಿಗಳಿದ್ರೂ ಕೂಡ ಸುಮಾರು 155 ವಿವಿಧ ಸಂಸ್ಥೆಗಳಿಗೆ ಈ ಒಂದು 71.85 ಕೋಟಿ ಅನುದಾನ ಮಂಜೂರಾಗಿರುವಂತದ್ದು. ಅದರಲ್ಲಿ ಬಹುತೇಕ ಅಂದ್ರೆ ಅರ್ಧಕ್ಕೂ ಹೆಚ್ಚು ಪಾಲು ಒಂದೇ ಒಂದು ಸಮುದಾಯ ಕುರುಬ ಸಮುದಾಯಕ್ಕೆ ಹೋಗಿದೆ. ಅಂದ್ರೆ 52% ಹಣ ಹೋಗಿರುವಂತಹದ್ದು. ಹಿಂದೆ ಅಂದ್ರೆ 2026-27 ಏನ್ ಬಜೆಟ್ ಆಯ್ತು, ಬಜೆಟ್ ಸಮಯದಲ್ಲೇ ಸುಮಾರು 136 ಕೋಟಿ ಸಮುದಾಯ ಭವನಕ್ಕೆ ಅಂತ ಹೇಳಿ ಸರ್ಕಾರ ಮೀಸಲಿಟ್ಟಿತ್ತು. ಆದ್ರೆ ಆ ಪೈಕಿ ಸುಮಾರು 52% ಬರೀ 3ರಿಂದ 4 ಸಮುದಾಯಗಳಿಗೆ ಮಾತ್ರ ಈ ಒಂದು ಹಣ ಮಂಜೂರಾಗಿರುವಂತಹದ್ದು. ಏನೋ ಒಂದ್ ಕಡೆ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಹ ಪ್ರಸಂಗವನ್ನ ತಂದಿಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಇಳಿಯುವಂತಹ ಹಿಂದಿನ ದಿನವೇ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಏನಿತ್ತು ಆಗ ಮಂಜೂರಾಗಿರುವಂತಹ ಹಣ ಇದು. ಸುಮಾರು ಅಂದ್ರೆ ತರಾತುರಿಯಲ್ಲೇ ಈ ಒಂದು ಹಣವನ್ನ ಮಂಜೂರು ಮಾಡಿರುವಂತಹದ್ದು. ಸಹಜವಾಗಿ ಅದು ತಮ್ಮ ಸಮುದಾಯಕ್ಕೆ ಏನಾದ್ರೂ ಕೊಡುಗೆ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಆಗಿದೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರೋಜಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ದೀಪಾ.